ನಮಸ್ಕಾರಗಳು ಗೆಳೆಯರೇ. ದಿವ್ಯಾರೂಪ ಚಾನಲಿಂದ ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ. ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ಈ ಸಂಚಿಕೆಯಲ್ಲಿ ಒಂದು ಕೃತಿ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅಂತ. ಅದು ನೆಪೋಲಿಯನ್ ಬರೆದಿರುವ ಸಿರಿತನಕ್ಕೆ 13 ಹೆಜ್ಜೆ ಅಂತ. ಇಂಗ್ಲೀಷಲ್ಲಿ ಥಿಂಕ್ ಆ್ಯಂಡ್ ಗ್ರೋ ರಿಚ್ ಅಂತಿದೆ. ಈ ಪುಸ್ತಕ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಇದರಲ್ಲಿ ನೆಪೋಲಿಯನ್ ಇಲ್ಲವರು ಬರೀ ಆರ್ಥಿಕವಾದ ಅಭಿವೃದ್ಧಿ ಬಗ್ಗೆ ಮಾತ್ರ ಹೇಳಿಲ್ಲ, ಜೀವನದ ಸರ್ವ ರೀತಿಯ ಅಭಿವೃದ್ಧಿ ಬಗ್ಗೆ ಹೇಳಿದ್ದಾರೆ. ಅದಕ್ಕೆ ಅವರು 13 ನಿಯಮಗಳನ್ನು ಹೇಳಿ, ಆ 13 ನಿಯಮಗಳನ್ನು ನಾವು ಪಾಲಿಸಿದ್ದೇ ಆದರೆ ನಾವೀಗ ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಜೀವನವನ್ನು ಉತ್ತಮವಾಗಿ ರೂಢಿಸ್ಕೋಬೋದು ಅನ್ನೋ ಮಾತನ್ನು ಹೇಳ್ತಾರೆ. ಜೊತೆಗೆ ಈಗಾಗಲೇ ಯಶಸ್ವಿಯಾಗಿರೋರು ಕೂಡ ಮತ್ತಷ್ಟು ಜೀವನವನ್ನು ಯಾವ ರೀತಿ ಯಶಸ್ವಿ ಮಾಡ್ಕೋಬೋದು, ತಮಗೆ ಬಂದಿರತಕ್ಕಂಥ ಎಲ್ಲ ಸವಲತ್ತುಗಳನ್ನು ಯಾವ ರೀತಿ ಸಾರ್ಥಕಪಡಿಸ್ಕೊಂಡು ಅವರು ಶಾಂತಿ, ನೆಮ್ಮದಿ, ಸಂತೋಷದಿಂದ ಬಾಳ್ಬೋದು ಅನ್ನೋದನ್ನ ನೆಪೋಲಿಯನ್ ಇಲ್ಲವರು ಇಲ್ಲಿ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತಾರೆ. ಈ ಕೃತಿ ನಿಮಗೆಲ್ಲಾದರೂ ಸಿಕ್ಕಿದ್ರೆ ಖಂಡಿತ ಓದಿ ಗೆಳೆಯರೆ. ಕೆಲವು ಪುಸ್ತಕಗಳನ್ನ ಓದ್ರ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ. ಅಂಥ ಅತ್ಯುತ್ತಮ ಪುಸ್ತಕಗಳಲ್ಲಿ ಇದು ಒಂದು. ಇದು ಮನುಷ್ಯ ತನ್ನ ಯೋಚನೆಯಿಂದಲೇ, ತನ್ನ ಕಲ್ಪನಾ ಶಕ್ತಿಯಿಂದಲೇ ಎಲ್ಲವನ್ನು ಸಾಧಿಸ್ಬೋದು, ನಿರಂತರ ಪ್ರಯತ್ನ ಇದ್ದರೆ ಮಾತ್ರ ಅಂತ ಹೇಳ್ತಾರೆ. ಇವರು ಪ್ರಾರಂಭ ಮಾಡೋದೇ ಮೊದಲನೇ ನಿಯಮನೇ ಯೋಚನೆ ಅಂತ. ಅವರ್ ಲೈಫ್ ಈಸ್ ವಾಟ್ ಅವರ್ ಥಾಟ್ಸ್ ಮೇಕ್ ಇಟ್ ಅಂತ ಗೆಳೆಯರೆ. ನಮ್ಮ ಆಲೋಚನೆಗಳೇ ನಮ್ಮ ಜೀವನವನ್ನು ರೂಪಿಸುತ್ತವೆ. ಆ ಮಾತು ಖಂಡಿತ ಸತ್ಯವಾದ ಮಾತು. ಏಕೆಂದರೆ ನಮ್ಮ ಯೋಚನೆಗಳು ನಾವೇನು ಮಾಡ್ತೀವಿ ಅದು ನಮ್ಮ ಮನಸ್ಸಿನಲ್ಲಿ ನರಕವನ್ನು ಸೃಷ್ಟಿ ಮಾಡುತ್ತೆ, ಸ್ವರ್ಗವನ್ನು ಸೃಷ್ಟಿ ಮಾಡುತ್ತೆ. ಅದಕ್ಕೆ ಹಿರಿಯರು ಎಲ್ಲ ಹೇಳ್ತಾಯಿದ್ರು, ಬೆಳಿಗ್ಗೆ ಎದ್ದ ತಕ್ಷಣ ಒಳ್ಳೆಯ ಯೋಚನೆಗಳನ್ನ ಮಾಡಿ ಅಂತ. ಅದನ್ನೇ ನೆಪೋಲಿಯನ್ ಇಲ್ಲವರು ಇಲ್ಲಿ ಯೋಚನೆ ಎಂಬುದು ಅತ್ಯಂತ ಪ್ರಧಾನ ಪಾತ್ರವನ್ನು ವಹಿಸುತ್ತೆ ನಮ್ಮ ಜೀವನದಲ್ಲಿ. ಯಾವಾಗಲೂ ಎಂಥದೇ ಪರಿಸ್ಥಿತಿಯಲ್ಲೂ ಕೂಡ ನಾವು ಧನಾತ್ಮಕವಾಗಿ ಯೋಚನೆ ಮಾಡಬೇಕು ಅನ್ನೋದನ್ನ ಹಲವಾರು ಉದಾಹರಣೆಗಳೊಂದಿಗೆ ಇಲ್ಲಿ ಹೇಳ್ತಾ ಬರ್ತಾರೆ. ನಂಬಿಕೆಯ ಶಕ್ತಿಯನ್ನು ಹೇಳ್ತಾರೆ. ಯೋಚನೆಯ ಜೊತೆ ನಂಬಿಕೆ ಬೆರೆತಾಗ ಪವಾಡ ಸದೃಶ ಕೆಲಸಗಳಾಗ್ತವೆ ಅನ್ನೋದು ನೆಪೋಲಿಯನ್ ಅವರ ಅಭಿಪ್ರಾಯ. ಅವ್ರು ಹೇಳ್ತಾರೆ, ನಾವು ಯಾವುದೇ ಕೆಲಸದ ನೀಲನಕ್ಷೆ ಮೊದಲು ತಯಾರಾಗೋದು ನಮ್ಮ ಮನಸ್ಸಿನಲ್ಲಿ ಅಂತ. ನಾವು ಯಾವುದೇ ಯೋಜನೆ ಹಾಕ್ಕೊಳ್ಳಿ, ಇವತ್ತು ನಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸ್ಕೋಬೇಕು ಅನ್ನೋದಿರ್ಬೋದು, ಅಥವಾ ನಮ್ಮ ಸಂಬಂಧಗಳನ್ನ ಅಭಿವೃದ್ಧಿಪಡಿಸ್ಕೋಬೇಕು ಅನ್ನೋದಿರ್ಬೋದು, ನಮ್ಮ ಯಾವುದೇ ವ್ಯಾಪಾರಗಳನ್ನು ಅಭಿವೃದ್ಧಿಪಡಿಸ್ಕೋಬೇಕು ಅನ್ನುವಾಗ ನಾವು ಅದನ್ನು ಕೂಲಂಕುಷವಾಗಿ ಪ್ರಶಾಂತ ಮನಸ್ಥಿತಿಯಲ್ಲಿ ಮೊದಲು ಯೋಚನೆ ಮಾಡಬೇಕು, ಯೋಚನೆಗಳಿಂದ ಯೋಜನೆಗಳನ್ನ ರೂಪಿಸ್ಕೋಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಜೊತೆಗೆ ನಮ್ಮ ಯೋಚನೆಗಳಿಗೆ ನಂಬಿಕೆಯ ಶಕ್ತಿ, ಬಿಲೀಫ್ ಇಸ್ ಗಾಡ್ ಅಂತಾರೆ, ನಂಬಿಕೆಯ ಶಕ್ತಿಯನ್ನು ಸೇರಿಸ್ಕೋಬೇಕು. ಯೋಚನೆ ಮತ್ತು ನಂಬಿಕೆಯ ಶಕ್ತಿ ಬೆರೆತಾಗ ನಮ್ಮಲ್ಲೊಂದು ಕಲ್ಪನಾ ಶಕ್ತಿ ಬರುತ್ತೆ, ಇಮ್ಯಾಜಿನೇಷನ್ ಪವರ್. ನಾವು ಕಲ್ಪನೆ ಮಾಡಿಕೊಂಡ್ರೆ ನಾವು ಈ ಕೆಲಸವನ್ನು ಯಾವ್ಯಾವ ರೀತಿ ಮಾಡ್ಬೋದು, ನಮಗಿರೋ ಸವಲತ್ತನ್ನೇ ಬಳಸಿ ಅನ್ನೋದ್ರ ಬಗ್ಗೆ ಅವರು ಭಾಳ ಕೂಲಂಕುಷವಾಗಿ ಹೇಳ್ತಾ ಹೋಗ್ತಾರೆ. ಇಮ್ಯಾಜಿನೇಷನ್ ವರ್ಡ್ ಬಗ್ಗೆ ಅವರು ಭಾಳ ಅತ್ಯಂತ ಸರಳವಾದ ಉದಾಹರಣೆಗಳನ್ನ ಕೊಡ್ತಾರೆ. ನಾವು ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಿದಾಗ ಅದು ಈಗಾಗಲೇ ಅದು ಯಶಸ್ವಿಯಾಗಿದೆಯೇನೋ ಅಂತ, ನಾವು ಬಯಸುವ ಅಂತಿಮ ಹಂತ, ಆ ಯಶಸ್ಸಿನ ಹಂತವನ್ನು ನಾವು ಮೊದಲು ನೆನೆಸ್ಕೋಬೇಕಂತೆ. ನಂತರ ಅದಕ್ಕೆ ಬೇಕಾದಂಥ ಸ್ಟೆಪ್ ಬೈ ಸ್ಟೆಪ್ ಆಗಿ ಅದಕ್ಕೆ ಬೇಕಾದಂಥ ಹಂತಗಳನ್ನು ಮೊದಲಿಂದ ಪ್ರಾರಂಭ ಮಾಡಬೇಕಂತೆ. ಫಸ್ಟ್ ಈಗಾಗಲೇ ನಮಗೆ ರಿಸಲ್ಟ್ ಬಂದ್ಬಿಟ್ಟಿದೆ, ನಾವು ಯಶಸ್ವಿಯಾಗಿದ್ದೀವಿ ಅಂತ ನಾವು ಇಮ್ಯಾಜಿನೇಷನ್ ಮಾಡ್ಕೋಬೇಕು ಅಂತ ನೆಪೋಲಿಯನ್ ಹಿಲ್ ಅವರ ಅನುಭವದ ಮಾತು. ಆಮೇಲೆ ಯಾವುದೇ ವಿಚಾರಕ್ಕೂ ನಮಗೆ ನಾವೇ ಸ್ವಯಂ ಸೂಚನೆಯನ್ನು ಕೊಟ್ಕೊಳ್ಳಿ ಅನ್ನೋದನ್ನ ನೆಪೋಲಿಯನ್ ಇಲ್ಲಿ ಹೇಳ್ತಾ ಹೋಗ್ತಾರೆ ಗೆಳೆಯರೆ. ಪ್ರತಿ ಒಂದು ಅಧ್ಯಾಯದಲ್ಲೂ ಕೂಡ ಅವರು ವಿಶೇಷವಾದ ಪರಿಣಿತಿಯನ್ನು ಹೊಂದಿ, ನಿಮ್ಮ ಪರಿಣಿತಿಯೇ ನಿಮಗೆ ಒಂದು ಶ್ರೀರಕ್ಷೆಯಾಗಿ ನಿಲ್ಲುತ್ತೆ ಅನ್ನೋದು ನೆಪೋಲಿಯನ್ ಹಿಲ್ ಅವರ ಅಭಿಪ್ರಾಯ. ಈ ಪುಸ್ತಕ ಯಾಕೆ ಅಂತಂದರೆ, ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಕಾಣುವಂಥ ಘಟನೆಗಳನ್ನೇ ಇಲ್ಲಿ ಅವರು ಉದಾಹರಿಸ್ತಾರೆ ಗೆಳೆಯರೆ. ಉದಾಹರಣೆಗೆ UR ಡರ್ಬಿ ಎಂಬಾತ ಒಂದು ಚಿನ್ನದ ಗಣಿಯನ್ನು ಪ್ರಾರಂಭ ಮಾಡೋಕ್ಕೆ ಹೋಗಿ ಆ ಗಣಿಯಲ್ಲಿ ಅದಿರನ್ನು ತೆಗೆಯೋ ಕೆಲಸವನ್ನು ಪ್ರಾರಂಭ ಮಾಡ್ತಾನೆ. ಅವನಿಗೆ ಪ್ರಾರಂಭದಲ್ಲಿ ಅದಿರು ಚೆನ್ನಾಗಿ ಸಿಕ್ಕಿದ್ರು, ನಂತರ ಅದನ್ನು ಅವನು ಅದಿರು ಕಡಿಮೆ ಆಯಿತು ಅಂತ ನಿಲ್ಲಿಸಿಬಿಡ್ತಾನೆ.
ಅವನು ಕೂಲಂಕುಷವಾಗಿ ಯೋಚನೆ ಮಾಡಲ್ಲ. ತದನಂತರ ನಿರಾಶೆ ಹೊಂದಿ ಅದನ್ನು ಇನ್ನೊಬ್ಬರಿಗೆ ಅದನ್ನು ಮಾರ್ಬಿಡ್ತಾನೆ, ತನ್ನ ಯಂತ್ರಗಳು ಅದನ್ನೆಲ್ಲ. ಆ ವ್ಯಕ್ತಿ ಕೂಲಂಕುಷವಾಗಿ ಯೋಚನೆ ಮಾಡಿ ಸಕ್ಸಸ್ ಆಯ್ತಾನೆ. ಇದು ಹಿಂದೊಮ್ಮೆ ನಾನು ವಿವರವಾಗಿ ಹೇಳಿದ್ದೆ. ಆ ಉದಾಹರಣೆ ಕೊಡ್ತಾರೆ ಇವರು, ಯು ಆರ್ ಡರ್ಬಿ. ಅವನು ಯೋಚನೆ ಮಾಡಿದರೆ ಸರಿಯಾಗಿ ಆತ ಸಕ್ಸಸ್ ಆಗ್ತಾ ಇದ್ದ. ಅವನಿಗೆ ಇಮ್ಯಾಜಿನೇಷನ್ ಕೊರತೆ ಇತ್ತು. ಯಾವುದೇ ಕೆಲಸವನ್ನು ನಾವು ಕಡೆಯವರೆಗೂ ಅಡಗು ಮುಳುಗುವವರೆಗೂ ಆಸೆ ಬಿಡಬಾರ್ದು ಅಂತಾರೆ. ಅಂತಿಮ ಹಂತಕ್ಕಂಟ ತಗೊಂಡೋಗ್ಬೇಕು ಅನ್ನೋದು ಅವರ ಅಭಿಪ್ರಾಯ. ಆಮೇಲೆ ನಮ್ಮಲ್ಲೇ ಹಲವಾರು ಶಕ್ತಿಗಳಿರ್ತವೆ, ಅದನ್ನೆಲ್ಲ ನಾವು ಏಕಾಗ್ರ ಚಿತ್ತದಿಂದ ಫೋಕಸ್ ಮಾಡಬೇಕು ಅನ್ನೋದು ಅವರ ಸ್ಪಷ್ಟವಾದ ಅಭಿಪ್ರಾಯ. ಆಮೇಲೆ ಮಾಸ್ಟರ್ ಮೈಂಡ್ ಶಕ್ತಿ ಬಗ್ಗೆ ಹೇಳ್ತಾರೆ. ಮಾಸ್ಟರ್ ಮೈಂಡ್ ಅಂದರೆ ಒಂದೇ ವಿಚಾರವನ್ನು ಒಂದೇ ಥರ ಚಿಂತಿಸುವ ಹಲವು ಜನರ ಸಮೂಹ. ಆ ಒಂದು ಸಮೂಹ ಇರುತ್ತಲ್ಲ, ಸಂಘಟನೆ. ಯಾವುದೇ ವಿಚಾರವನ್ನು ಒಂದೇ ಥರ ಥಿಂಕ್ ಮಾಡಬೇಕು ಅಂತ ಸಮಾನ ಮನಸ್ಕರನ್ನೆಲ್ಲ ಒಂದುಗೂಡಿಸ್ಕೊಂಡು ಸಂಘಟಿತ ಮನೋಭಾವದಿಂದ ಒಂದೇ ಗುರಿಯೆಡೆಗೆ ಕೆಲಸ ಮಾಡುವುದೇ ಮಾಸ್ಟರ್ ಮೈಂಡ್. ಅಂಥ ಮಾಸ್ಟರ್ ಮೈಂಡ್ ಭಾಳ ಪರಿಣಾಮಕಾರಿ ಕೆಲಸ ಮಾಡುತ್ತೆ, ಪವಾಡ ಸದೃಶವಾದ ಕೆಲಸಗಳನ್ನು ಮಾಡುತ್ತೆ. ಹೇಗೆ ಅಂತ ಪ್ರತಿಯೊಂದಕ್ಕೂ ಅವರು ಪ್ರತಿ ಅಧ್ಯಾಯದಲ್ಲೂ ಇಲ್ಲಿ ವಿವರ ಕೊಟ್ಕೊಂಡು ಹೋಗ್ತಾರೆ. ಈ ಪುಸ್ತಕ ನಿಜಕ್ಕೂ ಭಾಳ ಚೆನ್ನಾಗಿದೆ. ಅದನ್ನು ನೀವೆಲ್ಲಾದರೂ ಗ್ರಂಥಾಲಯದಲ್ಲೋ ಅಥವಾ ನಿಮ್ಮ ಪುಸ್ತಕ ಭಂಡಾರಗಳಿಂದಲೋ ಖರೀದಿಸಿ ಓದುವಂಥ ಪ್ರಯತ್ನ ಮಾಡಿ. ಯಾಕೆಂದರೆ ನಾವು ಜೀವನದಲ್ಲಿ ನಮಗೆ ಎಲ್ಲ ಸವಲತ್ತುಗಳಿದ್ದರೂ ಕೂಡ ಒಂದೊಂದು ಸರಿ ಸುಂದರವಾಗಿ ಬಾಳೋಕೆ ಆಗಲ್ಲ. ಇಲ್ಲಿ ನಾವು ಸಿರಿವಂತಿಕೆ 13 ಹೆಜ್ಜೆ ಅಂದರೆ ಬರೀ ಆರ್ಥಿಕ ಸಿರಿವಂತಿಕೆನೇ ಅವ್ರು ಹೇಳಿಲ್ಲ, ಎಲ್ಲ ರೀತಿಯ ಸಿರಿವಂತಿಕೆ. ಈಗ ಉದಾಹರಣೆಗೆ ಭಾಳಷ್ಟು ಜನಕ್ಕೆ ಎಲ್ಲ ಆರ್ಥಿಕ ಸ್ಥಿತಿಗತಿ ಇದ್ದರೂ ಕೂಡ ಅದನ್ನು ಸರಿಯಾಗಿ ಹೆಂಗೆ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಿರಲ್ಲ ಗೆಳೆಯರೆ. ಆದರೆ ಕಾಲ ಮಾತ್ರ ತನ್ನ ಕೆಲಸ ಮಾಡಿಬಿಡುತ್ತೆ. ಹಗಲಿರುಳೆಂಬ ರೆಕ್ಕೆಯೊಡನೆ ಕಾಲದ ಹಕ್ಕಿ ತನ್ನ ಕೆಲಸ ಮಾಡಿಬಿಡುತ್ತೆ. ಅದನ್ನು ನೆಪೋಲಿಯನ್ ಇಲ್ಲವರು ಹೇಳ್ತಾರೆ, ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕಾಲವನ್ನು ನಿಲ್ಲಿಸ್ಕೊಳ್ಳೋಕ್ಕಾಗಲ್ಲ. ನಮ್ಮ ಎದುರುಗಡೆ ಇರ್ತಕ್ಕಂಥದ್ದು ಟೈಮ್. ಆ ಟೈಮ್ ಜಾರುವ ಮುನ್ನ ನಮಗೇನೇನು ಸವಲತ್ತಿದೆ, ನಾವು ಏನೇನು ಮಾಡಬೇಕು ಅದನ್ನೆಲ್ಲ ನಾವು ಆಯಾ ಹಂತಗಳಲ್ಲೇ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನ ನೆಪೋಲಿಯನ್ ಇಲ್ಲವರು ಹೇಳ್ತಾರೆ. ಇಂಥ ಕೃತಿಗಳನ್ನು ಓದುವುದರಿಂದ ನಮಗೆ ನಿಜಕ್ಕೂ ಒಂದು ಆತ್ಮಬಲ ಬರುತ್ತೆ ಗೆಳೆಯರು. ಯಾಕೆ ಒಳ್ಳೆಯ ಪುಸ್ತಕಗಳು ಇರಬೇಕು ಅಂತಂದರೆ ಅದು ನಮಗೆ ಒಳ್ಳೆಯ ಗೆಳೆಯರಾಗ್ತಾರೆ. ಹೇಳ್ತಾರೆ, ಅತ್ಯುತ್ತಮವಾದ ಗೆಳೆಯರು ಬೇಕು ಗೆಳೆಯರೇ. ಒಂದು ಮಾತಿದೆ, ಒಬ್ಬ 10 ಗೆಳೆಯರಿಗೆ ಒಂದು ಪುಸ್ತಕ ಸಮ ಆಗುತ್ತೆ. ಆದರೆ ಒಂದು ನಿಜವಾದ ಗೆಳೆಯ ಎದ್ದುಬಿಟ್ರೆ ಅದೊಂದು ಗ್ರಂಥಾಲಯಕ್ಕೆ ಸಮ ಅಂತ ಹೇಳ್ತಾರೆ. ಇದು ನೋಡಿ, ಆ ಗೆಳೆತನಕ್ಕೆ, ಅಂಥ ವ್ಯಕ್ತಿತ್ವಕ್ಕೆ ಎಷ್ಟು ಬೆಲೆ ಇದೆ. ಅಂಥ ಒಂದು ಒಳ್ಳೆಯ ವ್ಯಕ್ತಿತ್ವ ಪಡ್ಕೋಬೇಕಾದ್ರೆ ನಾವು ಪರಿಶ್ರಮ ಹಾಕಲೇಬೇಕು. ಎ ಗುಡ್ ನೇಮ್ ಈಸ್ ಮೋರ್ ವೆಯ್ಟ್ ದೆನ್ ಎ ಬ್ಯಾಗ್ ಆಫ್ ಗೋಲ್ಡ್ ಅನ್ನೋ ಮಾತಿನಂಗೆ ಒಂದು ಒಳ್ಳೆಯ ವ್ಯಕ್ತಿ ಆಗೋದಕ್ಕೆ ನಮಗೆ ಭಾಳವಾದಂಥ ಸಪೋರ್ಟ್ ಮಾಡೋದು ಈ ಪುಸ್ತಕಗಳು. ನೋಡಿ, ಅಲ್ಲಿ ಒಂದು ಒಳ್ಳೆಯ ಕೃತಿ 100 ಗೆಳೆಯರಿಗೆ ಸಮ ಆದರೆ ಒಬ್ಬ ಒಳ್ಳೆಯ ವ್ಯಕ್ತಿ ಒಂದು ಗ್ರಂಥಾಲಯಕ್ಕೆ ಸಮ ಅನ್ಬೇಕಾದ್ರೆ ಅಂಥ ವ್ಯಕ್ತಿತ್ವವನ್ನು ರೂಢಿಸ್ಕೋಬೇಕಾದ್ರೆ ನಾವು ಶ್ರಮ ಹಾಕಲೇಬೇಕು. ಅದಕ್ಕೆ ನಮಗೆ ದಾರಿದೀಪವಾಗಿ ನಿಲ್ತಕ್ಕಂಥದ್ದು ಇಂಥ ಕೃತಿಗಳು. 100 ಇರ್ತವೆ. ಎಲ್ಲವನ್ನೂ ಒಂದೇ ನಮ್ಮ ಜೀವನದ ವಿಧದಲ್ಲಿ ಎಲ್ಲ ಪುಸ್ತಕಗಳನ್ನು ಓದೋಕ್ಕಾಗಲ್ಲ. ಅದಕ್ಕೆ ನಾವು ಓದಿರೋದ್ರಲ್ಲಿ ಉತ್ತಮವಾದ ಪುಸ್ತಕಗಳು ಇಂಥವಿವೆ ಅಂತ ಒಂದು ಸಲಹೆಯನ್ನು ಕೊಡ್ಬೋದು ಗೆಳೆಯರೆ. ಅಂಥ ರೀತಿಯಲ್ಲಿ ನೆಪೋಲಿಯನ್ ಹಿಲ್, ರಾಬಿನ್ ಶರ್ಮಾ ಬರೆದಂಥ ಅನೇಕ ಪುಸ್ತಕಗಳಿವೆ. ಈ ಕೃತಿ ಒಂದು ಅಂಥದ್ರಲ್ಲಿ ವಿಶೇಷ. ಇದರಲ್ಲಿ ಬರ್ತಕ್ಕಂಥ ಎಲ್ಲ ಅಧ್ಯಾಯಗಳು ಕೂಡ ಭಾಳ ಚೆನ್ನಾಗಿವೆ. ನೀವು ದಯಮಾಡಿ ಈ ಕೃತಿಯನ್ನು ಒಮ್ಮೆ ಓದಿ ಗೆಳೆಯರೆ. ಅದು ಕೂಲಂಕುಷವಾಗಿ ನೀವು 1-2 ಪೇಜು ಓದಿದ್ರೂ ಸಾಕು ದಿನಕ್ಕೆ, ಅಥವಾ ಒಂದೊಂದು ಅಧ್ಯಾಯ ಓದಿದ್ರೂ ಸಾಕು, 13 ದಿನದಲ್ಲಿ ನೀವು ಮುಗಿಸ್ಬೋದು. ಮತ್ತು ನೀವು ಏನು ಓದಿದ್ರೆ ಅದನ್ನ ಅಲ್ಲೇ ಆಚರಣೆಗೆ ತಂದರೆ ಅದು ಖಂಡಿತ ಸಾಧ್ಯ ಆಗುತ್ತೆ. ಇದರಲ್ಲಿ 6ನೇ ಇಂದ್ರಿಯದ ಬಗ್ಗೆಯೂ ಹೇಳ್ತಾರೆ. ನಾವು 6th ಸೆನ್ಸ್ ಅಂತೀವಲ್ಲ, ಕೆಲವು ಸರಿ ನಾವು ಯಾರಿಗೋ ಏನೋ ತೀವ್ರವಾಗಿ ನೆನೆಸ್ಕೋತಾ ಇರ್ತೀವಿ, ಅವ್ರಿಗೆ ಇನ್ನೇನು ಫೋನ್ ಮಾಡಬೇಕು ಅಂತ ಇರ್ತೀವಿ, ಅವರಿಂದನೇ ಫೋನ್ ಕರೆ ಬಂದುಬಿಡುತ್ತೆ ಗೆಳೆಯರೆ. ಆ ಶಕ್ತಿ ನಮ್ಮದೇನಾಗುತ್ತೆ, ನಮ್ಮ ಬ್ರಹ್ಮಾಂಡಕ್ಕೆ ನಮ್ಮ ತೀವ್ರವಾದ ಯೋಚನಾ ಶಕ್ತಿ ತಲುಪುತ್ತಂತೆ ಗೆಳೆಯರೆ. ಬ್ರಹ್ಮಾಂಡದಲ್ಲಿ ಅಪಾರವಾದ ಶಕ್ತಿ ಇದೆ. ನಮ್ಮ ಯೋಚನಾ ಶಕ್ತಿಯನ್ನು ಅದಕ್ಕೆ ಲಿಂಕ್ ಮಾಡಬೇಕಂತೆ. ಅದು ಹೇಗೆ ಅನ್ನೋದನ್ನ ಭಾಳ ಸರಳವಾಗಿ ಹೇಳಿದ್ದಾರೆ. ನಂಬಿಕೆ ಮುಖ್ಯ ಎಲ್ಲಕ್ಕಿಂತ. ನಾವು ಸತತವಾಗಿ ನಂಬಿಕೆಯಿಂದ ಅಂತ ಕೆಲಸ ಮಾಡಿದ್ರೆ ಪವಾಡ ಸದೃಶ ಕೆಲಸಗಳಾಗ್ತವೆ. ನಾವು ನೆನೆಸ್ಕೊಳ್ತಾ ಇರ್ತಕ್ಕಂಥ ಯಾವುದೇ ಕೆಲಸ ಸಕ್ಸಸ್ ಆಗುತ್ತೆ.
ನಾವು ಯಾವ ಕೆಲಸವನ್ನು ತೀವ್ರ ಆಸಕ್ತಿಯಿಂದ ಸತತ ಪರಿಶ್ರಮದಿಂದ ಮಾಡ್ತೀವಿ ಆ ಕೆಲಸ ಖಂಡಿತ ಸಕ್ಸಸ್ ಆಗುತ್ತೆ ಅಂತ ನೆಪೋಲಿಯನ್ ಹಿಲ್ ಅವರ ಅಭಿಪ್ರಾಯ. ಮತ್ತು ನಾವು ಯಾವುದೇ ವಸ್ತುವನ್ನು ನಾವು ಪಡ್ಕೋಬೇಕು ಅಂತಂದ್ರೂ ನಾವು ಅವಿರತ ಶ್ರಮದಿಂದ, ನಂಬಿಕೆಯಿಂದ ಆ ವಸ್ತು ಈಗಾಗಲೇ ನಮ್ಮ ಕೈ ಸೇರಿದೆ ಅನ್ನೋ ಭಾವನೆಯಿಂದ ಕೆಲಸ ಮಾಡಿದ್ರೆ ಆ ವಸ್ತು ನಮಗೆ ಖಂಡಿತ ಕೈ ಸೇರುತ್ತೆ ಅಂತಕ್ಕಂಥ ಮಾತನ್ನು ಇವರು ಹೇಳ್ತಾರೆ. ಈ ನಿಯಮಗಳನ್ನು ಪಾಲಿಸುವ ಮೂಲಕ ನಾವು ನಮ್ಮ ಜೀವನದಲ್ಲಿ ಯಶಸ್ಸುಗಳನ್ನು ಖಂಡಿತ ಪಡ್ಕೋಬೋದು. ನೀವು ಅದನ್ನು ಪ್ರಾಯೋಗಿಕವಾಗಿ ಪ್ರಯತ್ನ ಮಾಡಿ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಬೇಕಾದಂಥ ಒಂದು ಸರಳವಾದ ಮಾರ್ಗಗಳನ್ನು ಇಲ್ಲಿ ಹೇಳ್ತಾರೆ. ಪ್ರಯತ್ನ ಮಾಡೋದ್ರಿಂದ ತಪ್ಪೇನು? ನಮ್ಮ ಜೀವನ ಅದ್ಭುತಗೊಳ್ಳಲು ನಾವು ಅಂಥ ಪ್ರಯತ್ನಗಳನ್ನ ಖಂಡಿತ ಮಾಡ್ಬೋದಲ್ವ ಗೆಳೆಯರೆ. ಈ ಪುಸ್ತಕ ಸಿಕ್ಕಿದಾಗ ನೀವು ಖಂಡಿತ ಓದಿ. ಸುದೀರ್ಘವಾಗಿ ಮಾತಾಡ್ಬೋದು, ವಿಡಿಯೋ ಲಾಂಗ್ ಆಗುತ್ತೆ. ಈ ಪುಸ್ತಕದ ಹೆಸರು ಮತ್ತೊಮ್ಮೆ ಹೇಳ್ತೀನಿ, ಸಿರಿತನಕ್ಕೆ 13 ಹೆಜ್ಜೆ ಅಂತ, ನೆಪೋಲಿಯನ್ ಹಿಲ್. ಇಂಗ್ಲೀಷಲ್ಲಿ ಥಿಂಕ್ ಆ್ಯಂಡ್ ಗ್ರೋ ರಿಚ್ ಅಂತ. ನೀವು ಜೀವನದಲ್ಲಿ ಕೆಲವು ಪುಸ್ತಕಗಳನ್ನು ಓದೋಕ್ಕೆ ಸಾಧ್ಯ ಆದರೂ ಇಂಥ ಕೃತಿಯನ್ನು ಓದಿ ಗೆಳೆಯರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕೂ ಮೊದಲು ನೀವು ನನ್ನ ವಿಡಿಯೋಗಳನ್ನ ಭಾಳಷ್ಟು ಸಂಖ್ಯೆಯಲ್ಲಿ ನೋಡ್ತಾ ಇದ್ದೀರಿ ಗೆಳೆಯರೆ. ಒಂದೊಂದು ವಿಡಿಯೋಗೂ 250ರಿಂದ 300 ವ್ಯೂಸ್ ಬರ್ತಾಯಿದೆ. ಸಬ್ಸ್ಕ್ರೈಬರ್ ಸಂಖ್ಯೆನೂ ಹೆಚ್ಚಲಿ ಅಂತ ನನ್ನ ಒಂದು ಕೋರಿಕೆ. ಯಾವಾಗ ಸಬ್ಸ್ಕ್ರೈಬರ್ ಸಂಖ್ಯೆ ಹೆಚ್ಚಾದಾಗ ನಾವು ಮತ್ತಷ್ಟು ವಿಚಾರಗಳನ್ನು ಮಾತಾಡ್ಬೋದು. ಮತ್ತು ನಿಮ್ಮ ಪ್ರತಿಕ್ರಿಯೆಗಳು ಏನಿರುತ್ತೆ, ನಮ್ಮ ವಿಡಿಯೋಗಳಿಂದ ನಿಮಗೆ ಯಾವ ರೀತಿ ಉಪಯೋಗ ಆಗ್ತಾಯಿದೆ ಅಥವಾ ನಿಮ್ಮ ಸಲಹೆ ಸೂಚನೆಗಳಿದ್ದರೂ ಖಂಡಿತ ಹೇಳಿ ಗೆಳೆಯರೆ. ನಿಮ್ಮ ಆತ್ಮೀಯರಿಗೆ, ನಿಮ್ಮ ಸರ್ಕಲ್ ಸಂಪರ್ಕದಲ್ಲಿರ್ತಕ್ಕಂಥ ಎಲ್ಲರಿಗೂ ಈ ವಿಡಿಯೋಗಳನ್ನ ಶೇರ್ ಮಾಡಿ ಗೆಳೆಯರೆ. ಆ ಮೂಲಕ ಸಬ್ಸ್ಕ್ರೈಬರ್ ಸಂಖ್ಯೆ ಹೆಚ್ಚಿಸಿ ನಾನು ಮತ್ತಷ್ಟು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ನಿಮ್ಮ ಸಹಕಾರ ಸದಾ ನನಗಿರಲಿ. ಆ ನಿಮ್ಮ ಪ್ರೋತ್ಸಾಹವೇ ನನಗೆ ಶ್ರೀರಕ್ಷೆ ಅನ್ನೋ ಮಾತನ್ನು ಹೇಳಿ ಈ ದಿನದ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಗೆಳೆಯರೆ. ನಮಸ್ಕಾರಗಳು.